ಸುನಿಲ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ again ಓಲ್ಡ್ ಶೇರ್ ಎಷ್ಟಿದೆ 3/7 ಇದೆ 3/7 ಮೈನಸ್ ನ್ಯೂ ಶೇರ್ ಎಷ್ಟಿದೆ ಸುನಿಲ್ ನ್ಯೂ ಶೇರ್ ಇಸ್ 4/14 ಸೊ 4/14 ಸೊ ಇಲ್ಲಿ ಅಗೇನ್ ನಿಮಗೆ ಡಿನಾಮಿನೇಟರ್ ಈಕ್ವಲ್ ಇಲ್ಲ ಅಲ್ವಾ ಸೊ ಏನು ಮಾಡಬೇಕು 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಡಿನಾಮಿನೇಟರ್ ಈಕ್ವಲ್ ಆಗುತ್ತೆ ಡಿನಾಮಿನೇಟರ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಸಹ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಸೊ ಎಷ್ಟಾಗುತ್ತೆ 3 2 6 ಆಗುತ್ತೆ 6 - 4/14 ಸೊ ಆನ್ಸರ್ ಬರುತ್ತೆ 2/14. ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ ಸ್ಯಾಕ್ರಿಫೈಸ್ ರೇಷಿಯೋ 6 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದರೆ ಏನು? ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದರೆ ಎಕ್ಸಿಸ್ಟಿಂಗ್ ಪಾರ್ಟ್ನರು ನ್ಯೂ ಪಾರ್ಟ್ನರ್ನ ಆ್ಯಡ್ ಮಾಡ್ಕೊಂಡಾಗ ಅವ್ರ ಓಲ್ಡ್ ರೇಷಿಯೋಯಿಂದ ಶೇರ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅದಕ್ಕೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ದಿ ಪ್ರಪೋರ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಗಿವ್ಸ್ ಅಪ್ ವೆನ್ ಎ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್. ಬನ್ನಿ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ. ಯಾಕೆ ಅಂತಂದರೆ ಇಫ್ ದೇ ಗಿವ್ 12 marker problem from retirement of a partner, there is a high chances that sacrifice ratio only will come for 6 marks. ಬನ್ನಿ ಫಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಅನಿಲ್ ಆ್ಯಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3. ಓಲ್ಡ್ ರೇಷಿಯೋ ಎಷ್ಟಿದೆ? 4:3 ಇದೆ. ದೇ ಅಡ್ಮಿಟ್ ಆಕಾಶ್ ಇನ್ ಟು ಪಾರ್ಟ್ನರ್ಶಿಪ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಅಗ್ರೀಡ್ ಅಟ್ 7:4:3. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 7:4:3 ರೆಸ್ಪೆಕ್ಟಿವ್ಲಿ. ಫೈಂಡ್ ಔಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್. ಈ ಇನ್ಫಾರ್ಮೇಷನಿಂದ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಫಾರ್ಮುಲಾ ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ ಸ್ಯಾಕ್ರಿಫೈಸ್ ಶೇರ್ ಕಂಡುಹಿಡಿಯೋದಕ್ಕೆ ಅಥವಾ ಶೇರ್ ಸ್ಯಾಕ್ರಿಫೈಸ್ ಕಂಡುಹಿಡಿಯೋದಕ್ಕೆ ಯಾವ ಇನ್ಫಾರ್ಮೇಷನ್ ಇಸ್ ರಿಕ್ವೈರ್ಡ್? ಓಲ್ಡ್ ಶೇರ್ ಆ್ಯಂಡ್ ನ್ಯೂ ಶೇರ್. ಸೊ ಕ್ವಶನಲ್ಲಿ ಅವೈಲೇಬಲ್ ಇದೆ ಅಲ್ವಾ? ಓಲ್ಡ್ ಶೇರ್ ಈಸ್ 4:3, ನ್ಯೂ ಶೇರ್ ಈಸ್ 7:4:3. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಲ್ಡ್ ರೇಷಿಯೋ ಆಫ್ ಅನಿಲ್ ಆ್ಯಂಡ್ ಸುನಿಲ್ ಈಸ್ 4:3. ನ್ಯೂ ರೇಷಿಯೋ ಆಫ್ ಅನಿಲ್, ಸುನಿಲ್ ಆ್ಯಂಡ್ ಆಕಾಶ್ ಈಸ್ 7:4:3. ಸೊ ಅನಿಲ್ ಸ್ಯಾಕ್ರಿಫೈಸ್ನ ಫೈಂಡ್ ಔಟ್ ಮಾಡೋಣ. ಈಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಓಲ್ಡ್ ಶೇರ್ ಬೇಕಲ್ವಾ? ಅನಿಲ್ದು ಓಲ್ಡ್ ಶೇರ್ ಎಷ್ಟಿದೆ? 4/7. ಸೊ 4/7 ಫಾರ್ಮುಲಾ ಪ್ರಕಾರ ಸಬ್ಟ್ರಾಕ್ಟ್ ಮಾಡಬೇಕಲ್ವಾ? 4/7 ಯು ಹ್ಯಾವ್ ಟು ಮೈನಸ್ ಇಟ್ ವಿತ್ ನ್ಯೂ ಶೇರ್. ಸೊ ವಾಟ್ ಈಸ್ ಅನಿಲ್ಸ್ ನ್ಯೂ ಶೇರ್? 7 ಅಲ್ವಾ? ಸೊ 7 + 4 + 3 ಎಷ್ಟಾಗುತ್ತೆ? 14 ಆಗುತ್ತೆ. ಸೊ 7/14. ಸೊ ಇವಾಗ ಇಲ್ಲಿ ಏನಾಗ್ತಿದೆ? ಡಿನಾಮಿನೇಟರ್ ಈಕ್ವಲ್ ಇಲ್ಲ. ಸೊ ಇಲ್ಲಿ 7 ಇದೆ, ಇಲ್ಲಿ 14 ಇದೆ ಅಲ್ವಾ? ಸೊ ಡಿನಾಮಿನೇಟರ್ ಈಕ್ವಲ್ ಆಗಿದೆ ಮತ್ತು ನಾವು ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ಬೋದು? 7ಅನ್ನು ನಾವು 14ಗೆ ಈಕ್ವಲ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇದೆಯಾ? ಇದೆ ಅಲ್ವಾ? ಹೇಗೆ? ಇಫ್ ಯು ಮಲ್ಟಿಪ್ಲೈ 7 with 2, then you can make it equal to 14. So if you multiply denominator with 2, numerator also should be multiplied with 2. So ನಾವು ಎಷ್ಟು ಬರುತ್ತೆ? 4 2s 8 ಬರುತ್ತೆ ಅಲ್ವಾ? ಸೊ 7 2s 14 ಆಗುತ್ತೆ. ಸೊ 4 2s 8, 8 - 7 divided by 14. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಒಂದರಲ್ಲಿ ಬಂದು 4/7 ಇದೆ, ಇನ್ನೊಂದು ಬಂದು 7/14 ಇದೆ ಅಲ್ವಾ? ಸೊ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಇರಲಿಲ್ಲ. ಸೊ ಈಕ್ವಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ವಿ? 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಡಿನಾಮಿನೇಟರ್ನ ಏನಾದರೂ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ನ ಸಹ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 2s 8, ದೆನ್ 7 ಆಸ್ ಇಟ್ ಈಸ್. 8 - 7 divided by 14 ಎಷ್ಟು ಬರುತ್ತೆ ಆನ್ಸರು? 1/14 ಬರುತ್ತೆ. ಅನಿಲ್ ಸ್ಯಾಕ್ರಿಫೈಸ್ ಆದಮೇಲೆ ಯಾರು ಕ್ಯಾಲ್ಕುಲೇಟ್ ಮಾಡಬೇಕು? ಸುನಿಲ್ ಸ್ಯಾಕ್ರಿಫೈಸ್ ಅಲ್ವಾ? ಸುನಿಲ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ ಎಗೇನ್ ಓಲ್ಡ್ ಶೇರ್ ಎಷ್ಟಿದೆ? 3/7 ಇದೆ, 3/7 ಮೈನಸ್ ನ್ಯೂ ಶೇರ್ ಎಷ್ಟಿದೆ? ಸುನಿಲ್ ನ್ಯೂ ಶೇರ್ ಈಸ್ 4/14. ಸೊ 4/14. ಸೊ ಇಲ್ಲಿ ಅಗೇನ್ ನಿಮಗೆ ಡಿನಾಮಿನೇಟರ್ ಇಸ್ ಈಕ್ವಲ್ ಇಲ್ಲ ಅಲ್ವಾ? ಸೊ ಏನು ಮಾಡಬೇಕು? 2 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಡಿನಾಮಿನೇಟರ್ ಈಕ್ವಲ್ ಆಗುತ್ತೆ. ಡಿನಾಮಿನೇಟರ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ನ ಸಹ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎಷ್ಟಾಗುತ್ತೆ? 3 2s 6 ಆಗುತ್ತೆ. 6 - 4 divided by 14. ಸೊ ಆನ್ಸರ್ ಎಷ್ಟು ಬರುತ್ತೆ? 2/14. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಿದೆ? 1/14 ಮತ್ತು 2/14 ಇದೆ. ಆನ್ಸರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಆ್ಯಂಡ್ ಸುನಿಲ್ ಈಸ್ 1/14 = 2/14 ಆರ್ 1:2 ಇಸ್ ಆನ್ಸರ್. ಸಿಂಪಲ್ ಆಗಿದೆ ಅಲ್ವಾ? ಸೊ ಇಷ್ಟು ಮಾಡಿದರೆ ನಿಮಗೆ ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ ಮತ್ತು ಸ್ಟೆಪ್ಸಿಗೆ 5 ಮಾರ್ಕ್ಸ್ ಇರುತ್ತೆ. ಫೈನಲ್ ಆನ್ಸರ್ನ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಆ್ಯಂಡ್ ಸುನಿಲ್ ಅಂತ ಮೆನ್ಷನ್ ಮಾಡಿ. ಜಸ್ಟ್ 1:2 ಅಂತ ಬರೆದ್ರೆ ಸಮ್ಟೈಮ್ಸ್ ನಿಮಗೆ 1 ಮಾರ್ಕ್ನ ಡಿಡಕ್ಟ್ ಮಾಡ್ತಾರೆ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ.
Sharath and Bharat are partners sharing profits and losses in the ratio of 3:2. They admit Kamath into partnership and the new ratio was agreed to be 5:4:3. Calculate the sacrifice ratio. ಇಲ್ಲೇನು ಕೊಟ್ಟಿದ್ದಾರೆ, ಅಗೇನ್ ಓಲ್ಡ್ ರೇಷಿಯೋ ಬಂದು ನಮಗೆ 3:2 ಇದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 5:4:3 ಇದೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಲ್ವಾ. ಸೊ ಓಲ್ಡ್ ರೇಷಿಯೋ ಆಫ್ ಶರತ್ ಅಂಡ್ ಭರತ್ ಎಷ್ಟಿದೆ, 3:2 ಇದೆ ಅಲ್ವಾ. ಸೊ 3:2. ನ್ಯೂ ರೇಷಿಯೋ ಆಫ್ ಶರತ್ ಭರತ್ ಅಂಡ್ ಕಾಮತ್ ಇಸ್ 5:4:3 ಇದೆ. ಸೊ ಶರತ್ ಸ್ಯಾಕ್ರಿಫೈಸ್ನ ಫೈಂಡ್ ಔಟ್ ಮಾಡೋಣ. ಶರತ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ ಓಲ್ಡ್ ಶೇರ್ ಎಷ್ಟಿದೆ, 3/5 ಅಲ್ವಾ. ಸೊ 3/5. ನ್ಯೂ ಶೇರ್ ಎಷ್ಟಿದೆ, 5/12 ಇದೆ ಅಲ್ವಾ. ಸೊ 3/5 ಮೈನಸ್ 5/12. ಇಲ್ಲೂ ಸಹ ನಿಮಗೆ ಡಿನಾಮಿನೇಟರ್ ಈಕ್ವಲ್ ಇಲ್ಲ ಅಲ್ವಾ. ಇಲ್ಲೆಷ್ಟಿದೆ ನಿಮಗೆ 5 ಇದೆ, ಇಲ್ಲಿ 12 ಇದೆ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅಲ್ವಾ, ನಿಮಗೆ 5ನ 12ಗೆ ಈಕ್ವಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಏನು ಮಾಡೋಣ, ಇಲ್ಲಿ ಈಸಿ ಸ್ಟೆಪ್ ಏನಾಗುತ್ತೆ ಅಂತ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ 5 12 ಮಲ್ಟಿಪ್ಲೈ ಮಾಡಿ, 3 12 ಮತ್ತು 5 5 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 5 12 ಎಷ್ಟು, 60 ಅಲ್ವಾ. 60 ಡಿವೈಡೆಡ್ ಬೈ 3 12 36, 5 5 25. ಸೊ 36 ಮೈನಸ್ 25 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 11 ಡಿವೈಡೆಡ್ ಬೈ 60 ಬರುತ್ತೆ. ಸೊ ಶರತ್ ಸ್ಯಾಕ್ರಿಫೈಸ್ ಎಷ್ಟು, 11 ಡಿವೈಡೆಡ್ ಬೈ 60. ಸೊ ನೆಕ್ಸ್ಟ್ ಹೂಸ್ ಸ್ಯಾಕ್ರಿಫೈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಭರತ್. ಸೊ ಭರತ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ ಅಗೇನ್ ಓಲ್ಡ್ ಶೇರ್. ವಾಟ್ ಈಸ್ ಓಲ್ಡ್ ಶೇರ್, 2/5. ಸೊ 2/5 ಮೈನಸ್ ನ್ಯೂ ಶೇರ್ ಎಷ್ಟಿದೆ, 4/12 ಇದೆ. ಸೊ 4 ಡಿವೈಡೆಡ್ ಬೈ 12. ಎಗೇನ್ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಇಲ್ಲ ಅಲ್ವಾ. ಸೊ ಡಿನಾಮಿನೇಟರ್ ಈಕ್ವಲ್ ಇಲ್ಲ ಅಂದರೆ ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈಕ್ವಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ವ್ಯಾಲ್ಯೂ ತೊಗೊಳ್ಳಿ. 5 12 60 ಅಲ್ವಾ. ಸೊ 60 ಡಿವೈಡೆಡ್ ಬೈ 2 12 24, 5 4 20. ಸೊ 24 ಮೈನಸ್ 20 ಮಾಡಿದ್ರೆ ಎಷ್ಟು ಬರುತ್ತೆ, 4 ಡಿವೈಡೆಡ್ ಬೈ 60 ಬರುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಿದೆ, 11/60 ಇಷ್ಟು 4/60 ಅಲ್ವಾ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಶರತ್ ಅಂಡ್ ಭರತ್ 11/60 ಇಷ್ಟು 4/60 ಅಥವಾ 11:4 ಅಂತ ಮೆನ್ಷನ್ ಮಾಡ್ಬೋದು. ನಿಮಗೆ ಥರ್ಡ್ ಪ್ರಾಬ್ಲಮ್ ಸಹ ಫಸ್ಟ್ ಮತ್ತು ಸೆಕೆಂಡ್ ಪ್ರಾಬ್ಲಮ್ಗೆ ಸಿಮಿಲರ್ ಆಗಿರುತ್ತೆ. ಸೊ ನಾನಿಲ್ಲಿ ಕ್ವಶನ್ ಕೊಟ್ಟಿದ್ದೀನಿ ಮತ್ತು ಆನ್ಸರು ಸಹ ಕೊಟ್ಟಿದ್ದೀನಿ. ಇದನ್ನು ಹೋಮ್ವರ್ಕ್ ಆಗಿ ಪ್ರಾಕ್ಟೀಸ್ ಮಾಡಿ ಅಥವಾ ವೀಡಿಯೋನ ಪಾಸ್ ಮಾಡಿ ಜಸ್ಟ್ ಸ್ಟೆಪ್ಸ್ನ ಫಾಲೋ ಮಾಡಿ. ಸೊ ಎರಡು ಸೇಮ್ ಇರೋದ್ರಿಂದ ನಾನು ಈ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಅಗೇನ್ ಸೇಮ್ ಫೋರ್ತ್ ಕ್ವಶನ್ ಸಹ ನಿಮಗೆ ಫಸ್ಟ್ 3 ಕ್ವಶನ್ ಥರನೇ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಮತ್ತು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಸೇಮ್ ಸ್ಟೆಪ್ಸು. ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ನ ಕ್ರಾಸ್ ಚೆಕ್ ಮಾಡಿ. ಕ್ವಶನ್ ನಂಬರ್ 5 ಆಲ್ಸೋ ಸೇಮ್. ಇದೆಲ್ಲ ಕ್ವಶನ್ನು ಸಹ ನಾನು ಕ್ವಶನ್ ಬ್ಯಾಂಕಿಂದ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ದರೆ ಆನ್ಸರ್ನ ಸಾಲ್ವ್ ಮಾಡಿಬಿಟ್ಟು ನೀವು ಸೊಲ್ಯೂಷನ್ನ ಕ್ರಾಸ್ ಚೆಕ್ ಮಾಡಿ. ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಬಿಟ್ಟು ಸಾಲ್ವ್ ಮಾಡಿಬಿಟ್ಟು ಸೊಲ್ಯೂಷನ್ನ ಚೆಕ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ಮು ನಿಮಗೆ ಫಸ್ಟ್ 5 ಪ್ರಾಬ್ಲಮ್ಗೆ ಸಿಮಿಲರ್ ಆಗಿಲ್ಲ. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ನೋಡೋಣ ಏನು ಚೇಂಜಸ್ ಇದೆ ಅಂತ. Radha and Rukmini are partners in a firm sharing profits and losses in the ratio of 3:2. They admit Ranjita as a new partner for 1/4 share. New partner new ratio ಕೊಟ್ಟಿದ್ದಾರೆ 1/4 share. The new profit sharing ratio between Radha and Rukmini will be 2:1. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಓಲ್ಡ್ ಪಾರ್ಟ್ನರ್ಸ್ದು ನ್ಯೂ ಶೇರ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಸೊ ನೋಡಿ ಇಲ್ಲಿ ಮುಂಚೆ ಪ್ರಾಬ್ಲಮಲ್ಲಿ ಹೆಂಗೆ ಕೊಡ್ತಾ ಇದ್ರು, ಓಲ್ಡ್ ರೇಷಿಯೋ ಜೊತೆಗೆ ಆಲ್ ಪಾರ್ಟ್ನರ್ಸ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡ್ತಾಯಿದ್ರು ಅಲ್ವಾ. ಸೊ ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಬರೀ ಓಲ್ಡ್ ಪಾರ್ಟ್ನರ್ಸ್ದು ಮಾತ್ರ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ಫಾರ್ಮುಲಾ ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಆರ್ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಏನು ಇನ್ಫಾರ್ಮೇಷನ್ ಇದೆ, ಓಲ್ಡ್ ರೇಷಿಯೋ ಆಫ್ ರಾಧಾ ಅಂಡ್ ರುಕ್ಮಿಣಿ ಇದೆ 3:2. ದೆನ್ ರಂಜಿತಾ ಶೇರ್ ಕೊಟ್ಟಿದ್ದಾರಲ್ವಾ 1/4 ಕೊಟ್ಟಿದ್ದಾರೆ. ಸೊ ರಂಜಿತಾದು ಔಟ್ ಆಫ್ 4ಅಲ್ಲಿ 1 ಶೇರ್ ಆದರೆ ಎಷ್ಟು ಉಳ್ಕೊಳ್ಳುತ್ತೆ, ಔಟ್ ಆಫ್ 4ಅಲ್ಲಿ ನ್ಯೂ ಪಾರ್ಟ್ನರ್ಗೆ 1 ಕೊಟ್ಟಿದ್ದೀವಿ ಅಂದರೆ ಉಳ್ಕೊಳ್ಳೋದೆಷ್ಟು 3 ಅಲ್ವಾ. ಆ 3ನ ಓಲ್ಡ್ ಪಾರ್ಟ್ನರ್ಸು ಶೇರ್ ಮಾಡ್ಕೊತಾರೆ. ಅಂದರೆ ರಿಮೈನಿಂಗ್ ಶೇರ್ ಎಷ್ಟಾಗುತ್ತೆ, ಬ್ಯಾಲೆನ್ಸ್ ಶೇರ್ 1ನ ನಾವು 4ಇಂದ ತೆಗೆದ್ರೆ 3/4 ಆಗುತ್ತೆ. ಆ ರಿಮೈನಿಂಗ್ ಶೇರ್ನ ರಾಧಾ ಮತ್ತು ರುಕ್ಮಿಣಿ ಶೇರ್ ಮಾಡ್ಕೊತಾರೆ. ನ್ಯೂ ರೇಷಿಯೋ ಆಫ್ ರಾಧಾ ಅಂಡ್ ರುಕ್ಮಿಣಿ ಎಷ್ಟು ಕೊಟ್ಟಿದ್ದಾರೆ, 2:1. So balance share of 3/4 is shared by Radha and Rukmini in their new profit sharing ratio of 2:1. ಸೊ ನಾವೀಗ ಇವಾಗ ರಾಧಾ ಮತ್ತು ರುಕ್ಮಿಣಿದು ನ್ಯೂ ಶೇರ್ನ ಫೈಂಡ್ ಔಟ್ ಮಾಡಬೇಕು. ನ್ಯೂ ಶೇರ್ ಆಫ್ ರಾಧಾ, ಹೌ ಟು ಕ್ಯಾಲ್ಕುಲೇಟ್ ದಟ್, ಅವ್ರದ್ದು ನ್ಯೂ ಪಾರ್ಟ್ನರ್ ಶೇರ್ ಏನಿದೆ ಅದನ್ನು ನೀವು ರಿಮೈನಿಂಗ್ ಶೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ರಾಧಾ ನ್ಯೂ ಶೇರ್ ಬರುತ್ತೆ. ಸೊ ಎಷ್ಟಿದೆ, ರಾಧಾದು ನ್ಯೂ ಶೇರು 2 ಇದೆ ಅಲ್ವಾ. 2/3 ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ರಿಮೈನಿಂಗ್ ಶೇರ್ ಜೊತೆ ಅಲ್ವಾ, 3/4. ಸೊ 2 3s 6, 3 4s 12. ಸೊ 6/12.
ನ್ಯೂ ಶೇರ್ ಆಫ್ ರಾಧಾ ಆದಮೇಲೆ ಯಾರ್ದು ಕ್ಯಾಲ್ಕುಲೇಟ್ ಮಾಡಬೇಕು, ನ್ಯೂ ಶೇರ್ ಆಫ್ ರುಕ್ಮಿಣಿ. ಸೊ ನ್ಯೂ ಶೇರ್ ಆಫ್ ರುಕ್ಮಿಣಿ ಈಕ್ವಲ್ಸ್ ಎಷ್ಟಿದೆ, ಓಲ್ಡ್ ಪಾರ್ಟ್ನರ್ದು ನ್ಯೂ ಶೇರ್ 1/3 ಇದೆ. 1/3 ಮಲ್ಟಿಪ್ಲೈಡ್ ವಿತ್ ರಿಮೈನಿಂಗ್ ಶೇರ್ ಎಷ್ಟಿದೆ, ಸೇಮ್ 3/4 ಅಲ್ವಾ. ಸೊ 1 3 is 3, ದೆನ್ 3 4 is 12. ಸೊ 3/12 ಬರುತ್ತೆ. ಸೊ ನಮ್ಮ ಹತ್ರ ಇವಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಇದೆ ಓಲ್ಡ್ ಪಾರ್ಟ್ನರ್ದು 6/12 ಮತ್ತು 3/12. ಸೊ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ, ಓಲ್ಡ್ ಶೇರ್ ಜೊತೆಗೆ ನ್ಯೂ ಶೇರ್. ಸೊ ನ್ಯೂ ಶೇರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇವಾಗ ಸ್ಯಾಕ್ರಿಫೈಸ್, ರಾಧಾ ಸ್ಯಾಕ್ರಿಫೈಸ್ ಈಕ್ವಲ್ಸ್, ಫಸ್ಟ್ ಏನು ಬೇಕು ನಮಗೆ, ಓಲ್ಡ್ ಶೇರ್ ಅಲ್ವಾ. ರಾಧಾದ ಎಷ್ಟಿದೆ ಓಲ್ಡ್ ಶೇರು, 3 ಇದೆ. ಸೊ 3/5 ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಯಾವುದ್ರ ಜೊತೆಗೆ, ಓಲ್ಡ್ ಪಾರ್ಟ್ನರ್ದು ನ್ಯೂ ಶೇರ್ ಜೊತೆಗೆ ಅಲ್ವಾ, 6/12. 3/5 ಮೈನಸ್ 6/12. ಸೊ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಆಗಿಲ್ಲ ಅಲ್ವಾ. ಸೊ ಡಿನಾಮಿನೇಟರ್ ಈಕ್ವಲ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಅಲ್ವಾ. ಸೊ 3 12s 36, 5 6s 30 ಡಿವೈಡೆಡ್ ಬೈ 5 12s ಎಷ್ಟು ಬರುತ್ತೆ, 60. ಸೊ 36 ಮೈನಸ್ 30/60 ಮಾಡಿದ್ರೆ ನಿಮಗೆ 6/60 ಬರುತ್ತೆ. ನೆಕ್ಸ್ಟು ರಾಧಾ ಸ್ಯಾಕ್ರಿಫೈಸ್ ಆದಮೇಲೆ ರುಕ್ಮಿಣಿ ಸ್ಯಾಕ್ರಿಫೈಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ರುಕ್ಮಿಣಿ ಸ್ಯಾಕ್ರಿಫೈಸ್ ಈಕ್ವಲ್ಸ್ ಎಗೇನ್ ಏನು ತೊಗೋಬೇಕು, ಓಲ್ಡ್ ಶೇರ್ ಅಲ್ವಾ, 2/5 ಮೈನಸ್ ನ್ಯೂ ಶೇರ್ ತೊಗೋಬೇಕಲ್ವಾ. ನ್ಯೂ ಶೇರ್ ಎಷ್ಟಿದೆ, 3/12 ಇದೆ, ಮೈನಸ್ 3/12. ಅಗೇನ್ ಡಿನಾಮಿನೇಟರ್ ಈಕ್ವಲ್ ಆಗಿಲ್ಲ ಅಲ್ವಾ. ಸೊ ಏನು ಮಾಡಬೇಕಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ 2 12s 24, 5 3s 15 ಡಿವೈಡೆಡ್ ಬೈ 5 12s 60. ಸೊ 24 ಮೈನಸ್ 15 ಮಾಡಿದ್ರೆ 9/60 ಬರುತ್ತೆ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆನ್ಸರ್ ಎಷ್ಟು ಬರುತ್ತೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ರಾಧಾ ಆ್ಯಂಡ್ ರುಕ್ಮಿಣಿ 6/60 ಇಷ್ಟು 9/60 ಅಲ್ವಾ. ಸೊ ಈ 6:9 ಸಿಂಪ್ಲಿಫೈ ಮಾಡ್ಬೋದಲ್ವಾ. ಯಾವ ನಂಬರಿಂದ ಸಿಂಪ್ಲಿಫೈ ಮಾಡ್ಬೋದು, 3 2s 3 3s ಅಲ್ವಾ. ಸೊ 2:3 ಇಸ್ ದ ಫೈನಲ್ ಆನ್ಸರ್. ಈ ಸೇಮ್ ಪ್ರಾಬ್ಲಮ್ನ ಇನ್ನೊಂದು ಮೆಥಡಲ್ಲಿ ಈಸಿಯಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಫಾರ್ಮುಲಾ, ನಾರ್ಮಲ್ ಫಾರ್ಮುಲಾ, ಶೇರ್ ಸ್ಯಾಕ್ರಿಫೈಸ್ ಈಕ್ವಲ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಆಲ್ರೆಡಿ ಗೊತ್ತಲ್ವಾ, ರಾಧಾ ಮತ್ತು ರುಕ್ಮಿಣಿ 3:2 ಇದೆ. ರಂಜಿತಾಸ್ ನ್ಯೂ ಶೇರ್ ಎಷ್ಟಿದೆ, 1/4 ಇದೆ. ಸೊ ನ್ಯೂ ರೇಷಿಯೋ ಆಫ್ ರಾಧಾ ಆ್ಯಂಡ್ ರುಕ್ಮಿಣಿ ದೇ ಗಿವನ್ 2:1. ಸೊ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ, 1/4 ನ್ಯೂ ಪಾರ್ಟ್ನರ್ ತೊಗೊಂಡಿದ್ದಾರೆ, 2:1 ಬಂದು ಓಲ್ಡ್ ಪಾರ್ಟ್ನರ್ ತೊಗೊಂಡಿದ್ದಾರೆ. ಸೊ ಎಷ್ಟಿದೆ, 2 + 1 3, 3 + 1 4 ಶೇರ್ ಅಲ್ವಾ. ಸೊ ಟೋಟಲ್ ಪ್ರಾಫಿಟ್ ಇಸ್ 4 ಶೇರ್. ರಂಜಿತಾ ಗೆಟ್ಸ್ 1 ಶೇರ್ ಔಟ್ ಆಫ್ 4. ಸೊ ರಂಜಿತಾ 1 ತೊಗೊಂಡ್ರೆ ಉಳ್ಕೊಂಡಿದ್ದಷ್ಟು 3 shares ಆರ್ ರಿಮೈನಿಂಗ್ ಅಲ್ವಾ. ದೀಸ್ ರಿಮೈನಿಂಗ್ 3 shares ಆರ್ ಶೇರ್ಡ್ ಬೈ ರಾಧಾ ಆ್ಯಂಡ್ ರುಕ್ಮಿಣಿ ಇನ್ ದ ನ್ಯೂ ರೇಷಿಯೋ ಆಫ್ 2:1. ಸೊ ಇಲ್ಲಿ ಏನು ಮಾಡ್ಬೋದು, ಸಿಂಪಲ್ ಆಗಿ 2:1 ಬಂದ್ಬಿಟ್ಟು ಓಲ್ಡ್ ಪಾರ್ಟ್ನರ್ ಶೇರ್, 1 ಬಂದು ನ್ಯೂ ಪಾರ್ಟ್ನರ್ ಶೇರ್. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಧಾ, ರುಕ್ಮಿಣಿ ಆ್ಯಂಡ್ ರಂಜಿತಾ ಇಸ್ 2:1. ಸೊ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಕ್ಕಿದ್ರೆ ಏನು ಮಾಡ್ಬೋದು, ಡೈರೆಕ್ಟಾಗಿ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ. ರಾಧಾ ಸ್ಯಾಕ್ರಿಫೈಸ್ ಈಕ್ವಲ್ಸ್ 3/5 ಮೈನಸ್ 2/4 ಇದೆ. ಎಲ್ಲಿಂದ 2/4, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ 2/4 ಅಲ್ವಾ. ಸೊ ಇಲ್ಲಿ ಅಗೇನ್ ಡಿನಾಮಿನೇಟರ್ ಈಕ್ವಲ್ ಆಗಿಲ್ಲ, ಏನು ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ 3 4s 12, 5 2s 10 ಡಿವೈಡೆಡ್ ಬೈ 5 4s ಮಾಡಿದ್ರೆ 20 ಬರುತ್ತೆ. ಸೊ 12 ಮೈನಸ್ 10/20 ಮಾಡಿದ್ರೆ 2/20 ಬರುತ್ತೆ. ನೆಕ್ಸ್ಟ್ ರುಕ್ಮಿಣಿ ಸ್ಯಾಕ್ರಿಫೈಸ್. ರುಕ್ಮಿಣಿ ಸ್ಯಾಕ್ರಿಫೈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಎಗೇನ್ ಓಲ್ಡ್ ಶೇರ್ ಬೇಕಲ್ವಾ. ಓಲ್ಡ್ ಶೇರ್ ಎಷ್ಟಿದೆ ನಮ್ಮ ಹತ್ರ ಇಲ್ಲಿ, 2/5. ಸೊ 2/5 ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 1 ಅಲ್ವಾ, 1/4. ಸೊ ಎಗೇನ್ ಡಿನಾಮಿನೇಟರ್ ಈಕ್ವಲ್ ಆಗಿಲ್ಲ, ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 4s 8, 5 1s 5. ಸೊ 8 ಮೈನಸ್ 5 ಡಿವೈಡೆಡ್ ಬೈ 5 4s 20 ಅಲ್ವಾ, 20. ಸೊ 8 ಮೈನಸ್ 5 ಡಿವೈಡೆಡ್ ಬೈ 20 ಮಾಡಿದ್ರೆ 3/20 ಬರುತ್ತೆ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ರಾಧಾ ಆ್ಯಂಡ್ ರುಕ್ಮಿಣಿ ಎಷ್ಟಾಗುತ್ತೆ, 2:3 ಆಗುತ್ತೆ. ಸೊ ನಿಮಗೆ ಯಾವ ಮೆಥಡ್ ಬೇಕೋ ಆ ಮೆಥಡ್ನ ಫಾಲೋ ಮಾಡಿ. ಈ ಮೆಥಡ್ ಈಸಿ ಅಂತ ಅನ್ಸಿದ್ರೆ ಇದನ್ನು ಮಾಡಿ, ಇಲ್ಲ ಅಂತಂದರೆ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಏನು ತೋರಿಸ್ತೆ ಅದನ್ನು ಸಾಲ್ವ್ ಮಾಡಿ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕ್ವಶನ್ ನಂಬರ್ 9 ಆಸ್ ಪರ್ ಯುವರ್ ಕ್ವಶನ್ ಬ್ಯಾಂಕ್. ಈ ಪ್ರಾಬ್ಲಮಲ್ಲಿ ಸಹ ಸೇಮ್ ನಿಮಗೆ ಏನು ಮಾಡಿದ್ದಾರೆ, ಇಲ್ಲಿ ಓಲ್ಡ್ ಪಾರ್ಟ್ನರ್ದು ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, 3 ಜನ ಪಾರ್ಟ್ನರ್ದು ರೇಷಿಯೋ ಕೊಟ್ಟಿಲ್ಲ ಅಲ್ವಾ. ಸೊ ಸೇಮ್ ಪ್ರೊಸೀಜರು ಪ್ರೀವಿಯಸ್ ಕ್ವಶನಲ್ಲಿ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ಸಾಲ್ವ್ ಮಾಡಿ. ಮೆಥಡ್ 1ಅಲ್ಲಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಅಥವಾ ಮೆಥಡ್ 2ಅಲ್ಲಾದರೂ ಮಾಡಿ, ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ನಾನು ಆನ್ಸರ್ ಕೊಟ್ಟಿರ್ತೀನಿ, ಫೈನಲ್ ಆಗಿ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 2 ಮೆಥಡಲ್ಲಿ ನಾನು ಆನ್ಸರ್ನ ಕೊಟ್ಟಿದ್ದೀನಿ, ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಲಾಸ್ಟ್ ಮೆಥಡು ಸ್ಯಾಕ್ರಿಫೈಸಿಂಗ್ ರೇಷಿಯೋದಲ್ಲಿ, Amir and Salman are partners in a firm sharing profits and losses in the ratio of 3:2. Old ratio ಕೊಟ್ಟಿದ್ದಾರೆ. They admit Shahrukh into the partnership. Amir agrees to surrender 1/2 of his share and Salman agreed to surrender 1/4 of his share in favor of Shahrukh. Calculate the sacrificing ratio of Amir and Salman. ಸೊ ಇಲ್ಲೇನು ಕೊಟ್ಟಿದ್ದಾರೆ ನಮಗೆ,
ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ ಅಂದರೆ ಸರೆಂಡರ್ಡ್ ಶೇರ್ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋ ಮತ್ತು ಸರೆಂಡರ್ಡ್ ಶೇರ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಓಲ್ಡ್ ರೇಷಿಯೋ ಆಫ್ ಅಮೀರ್ ಆ್ಯಂಡ್ ಸಲ್ಮಾನ್ ಇಸ್ 3:2. ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್, ಇಲ್ಲಿ ಶೇರ್ ಸ್ಯಾಕ್ರಿಫೈಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸ್ಯಾಕ್ರಿಫೈಸ್ ಪ್ರಪೋರ್ಷನ್ ಇಂಟು ಇಂಡಿವಿಜುವಲ್ ಪಾರ್ಟ್ನರ್ ಓಲ್ಡ್ ಶೇರ್ನ ತೊಗೊಳ್ಬೇಕಾಗುತ್ತೆ. ಸೊ ಲೆಟ್ಸ್ ಅಪ್ಲೈ ಟು ದ ಫಾರ್ಮುಲಾ. ಅಮೀರ್ ಸ್ಯಾಕ್ರಿಫೈಸ್ ಎಷ್ಟಿದೆ, 1/2 ಆಫ್ ಹಿಸ್ ಶೇರ್ ಅಲ್ವಾ. ಸೊ 1/2 ಆಫ್ ಹಿಸ್ ಶೇರ್ ಈಕ್ವಲ್ಸ್ ಸ್ಯಾಕ್ರಿಫೈಸ್ ಪ್ರಪೋರ್ಷನ್ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಇಂಡಿವಿಜುವಲ್ ಪಾರ್ಟ್ನ ಓಲ್ಡ್ ಶೇರ್. ಅಮೀರ್ದು ಓಲ್ಡ್ ಶೇರ್ ಎಷ್ಟಿದೆ, 3/5 ಅಲ್ವಾ. ಸೊ 1/2 ಮಲ್ಟಿಪ್ಲೈ ವಿತ್ 3/5. ಸೊ ಮಲ್ಟಿಪ್ಲೈ ಮಾಡಿ, 1 3s 3, 2 5s 10 ಅಲ್ವಾ. ಸೊ ಆನ್ಸರು 3/10 ಬರುತ್ತೆ. ಸೊ ಅಮೀರ್ ಸ್ಯಾಕ್ರಿಫೈಸ್ ಆದಮೇಲೆ ಯಾರ್ದು ಮಾಡಬೇಕು, ಸಲ್ಮಾನ್ ಸ್ಯಾಕ್ರಿಫೈಸ್. ಸಲ್ಮಾನ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ 1/4 ಆಫ್ ಹಿಸ್ ಶೇರ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಸಲ್ಮಾನ್ ಎಷ್ಟು ಸರೆಂಡರ್ ಮಾಡಿರೋದು, 1/4. ಸೊ ಸ್ಯಾಕ್ರಿಫೈಸ್ ಪ್ರಪೋರ್ಷನ್ ಬಂದು 1/4 ಇದೆ. ಸೊ 1/4 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಹಿಸ್ ಓಲ್ಡ್ ಶೇರ್ ಅಲ್ವಾ. ಓಲ್ಡ್ ಶೇರ್ ಎಷ್ಟಿದೆ, 2/5 ಇದೆ. ಸೊ ಮಲ್ಟಿಪ್ಲೈ ಮಾಡೋಣ, 1 2s 2, 4 5s 20 ಅಲ್ವಾ. ಸೊ 2/20. ಸೊ ಇವಾಗ ಇಲ್ಲಿ 2/20 ಇದೆ, ಇಲ್ಲಿ ಬಂದು 3/10 ಇದೆ ಅಲ್ವಾ. ಸೊ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಆಗಿದೆಯಾ, ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ 10 ಇದೆ, ಇಲ್ಲಿ ನಮಗೆ 20 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಬೋದಲ್ವಾ. ಯಾವ ನಂಬರಿಂದ ಮಾಡ್ಬೋದು, 2 1s 2 10s ಸಿಂಪ್ಲಿಫೈ ಮಾಡ್ಬೋದಲ್ವಾ. ಸೊ ಏನಾಗುತ್ತಾಗ ಇಲ್ಲಿ ಡಿನಾಮಿನೇಟರ್ ಮತ್ತು ಈ ಡಿನಾಮಿನೇಟರ್ಗೆ ಈಕ್ವಲ್ ಆಗುತ್ತೆ ತಾನೆ. ಸೊ ಆನ್ಸರ್ ಎಷ್ಟಾಗುತ್ತೆ, 3/10 ಇಷ್ಟು 1/10 ಆಗುತ್ತೆ. ಸೊ ಇಲ್ಲಿ ಸಲ್ಮಾನ್ ಸ್ಯಾಕ್ರಿಫೈಸ್ ಎಷ್ಟಾಗುತ್ತೆ, 1/10. ಸೊ ಫೈನಲ್ ಆನ್ಸರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಅಮೀರ್ ಆ್ಯಂಡ್ ಸುನೀತಾ ಇಸ್ 3:1 ಆಗುತ್ತೆ. ಸೊ ಇದಿಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ನಮಗೆ. ನೆಕ್ಸ್ಟ್ ಕ್ವಶನಲ್ಲಿ ಸೇಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಈ ಪ್ರಾಬ್ಲಮ್ನ ನೀವು ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಿ ಆ್ಯಂಡ್ ದೆನ್ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.